ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನೋಡಿ ನನ್ನ ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಇದು ನನ್ನ ಫೇವ್ರೆಟ್ ಪ್ಲೇಸ್ಗೆ ಬಂದಿದ್ದೆ. ಇದು ನಮ್ಮ ಚಿಕ್ಕ ಅತ್ತೆ ಮನೆ ಅಂತಲೇ, ನಮ್ಮ ಅತ್ತೆ ಮನೆ ಇದು. ಏನಕ್ಕಪ್ಪ ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ, ಇಲ್ಲಿ ಬಂದಾಗ ಇಲ್ಲಿ ವಾತಾವರಣ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಒಂಥರ ಎಷ್ಟು ಕಾಮಾಗಿ ಕೂಲಾಗಿದೆ ನೋಡಿ. ಯಾವುದು ಜನಗಳದ್ದೇನು ಸೌಂಡು ಎಂಥದ್ದು ಪ್ರಾಬ್ಲಮ್ಮೇ ಇಲ್ಲ ಇಲ್ಲಿ. ಇದು ಒಂಥರ ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಈ ಥರ ಒಂದು ಪ್ಲೇಸ್ ತಗೊಂಡು ಈ ಥರ ಸೊಪ್ಪು ಏನು ಬೆಳೆ ತರಕಾರಿ ಎಲ್ಲ ಹಾಕೊಂಡು ಇಲ್ಲೇ ಸೆಟ್ಲಾಗಬೇಕು ಹಳ್ಳಿಲಿ ಅಂತ ನನ್ನ ಡ್ರೀಮು. ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಗಾಳಿ ನೋಡಿ ಎಷ್ಟು ತಂಪ ಗಾಳಿ ಬೀಸ್ತೈತೆ. ಅಲ್ಲಿ ಮನೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಮೇನ್ ರೋಡ್ ಥರನೇ ಊರಿಂದ ಆಚೆ ಇರೋದು. ಇವರು ತೋಟದಲ್ಲಿ ಮನೆ ಮಾಡ್ಕೊಂಡಿರೋದು. ಸಖತ್ತಾಗಿದೆ. ಲೈಫಲ್ಲಿ ಈ ಥರ ಒಂದು ಮನೆ ಕಟ್ಟಿ ಈ ಥರ ಒಂದು ಜಾಗದಲ್ಲಿ ಈ ಥರ ಬೆಳೆ ಬೆಳ್ಕೊಂಡು ಇದ್ಬಿಟ್ರೆ ಲೈಫ್ ಕಂಪ್ಲೀಟ್ ಆಗುತ್ತೆ. ನಾವಿಲ್ಲಿ ಮದುವೆ ಇತ್ತು ಸುತ್ತೂರಲ್ಲೊಂದು, ಅದು ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ಊಟ ಮಾಡ್ಕೊಂಡು. ಮೊದಲು ನಾವು ಸಂಡೇ ಬರ್ತಾಯಿದ್ವಿ. ಈಗ ಬ್ಯುಸಿ ಲೈಫಲ್ಲಿ ಇಲ್ಲಿಗೆ ಬರೋಕ್ಕೆ ಆಯ್ತಾಯಿಲ್ಲ. ಅದಕ್ಕೆ ಇವತ್ತು ಇರೋಣ, ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲೇ ಬೆಳೆ ಇಲ್ಲಿ ಪದ್ಗಳಲ್ಲೇ ಇವನ್ನೇ ಬೆಳೆಲಿ ಬಸ್ ಹಂಗ ಹಾಕ್ಬಾರ್ದು. ಆಮೇಲೆ ರೇಟ್ ಬಿದ್ದವ್ರು ಏನ್ ಮಾಡ್ತಾರೆ? ಬೇರೆದು ಹಾಕೊಳ್ಳಿ. ಮೆಣಸಿನ್ಕಾಯಿ ಹಾಕೊಳ್ಳಿ. ಮೆಣಸಿನ್ಕಾಯಿ ರೇಟ್ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕಿ. ಅಲ್ಲಿ ನೋಡಿ ನಮ್ಮ ಪಾಪನು ನಮ್ಮ ಮಾವ ನಮ್ಮ ಹಸ್ಬೆಂಡು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಮಗನಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗೈತೆ ಜಾಗ. ಅದಕ್ಕೆ ಅವನು ಬೀನ್ಸ್ ಹಾಕ್ತಾಯಿದ್ದಾರೆ ಬೀಜ. ಅದಕ್ಕೆ ಅವನು ಎಲ್ಪ್ ಮಾಡ್ತಾ ಇದ್ದಾನೆ. ನಾನು ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾವು ಮದುವೆದು ಕ್ಲಿಪ್ಪಿಂಗ್ಸು ಮತ್ತು ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತಾಯಿತು, ಅಲ್ಲಿದ್ದು ವಿಡಿಯೋ ಮಾಡಿದ್ದೀನಿ. ಹಂಗೆ ವಿಡಿಯೋ ಆ್ಯಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ವಾತಾವರಣ ಅಂತ. ನಿಮಗೇನಾದ್ರು ಈ ಥರ ಪ್ಲೇಸ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ನನಗೆ ಹೇಳಿ. ನನಗೂ ಈ ಥರ ಪ್ಲೇಸ್ ಇಷ್ಟ ಅಂತ. ಫುಲ್ಲು ತೆಂಗಿನ ತೋಟ. ಅಲ್ಲಿ ಪಪ್ಪಾಯ ಹಾಕಿದ್ದಾರೆ. ಇಲ್ಲಿ ಇದು ಯಾವ ಗಿಡ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಆ್ಯಂಡ್ ಅಲ್ಲಿ ಬೀನ್ಸ್ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಬೀನ್ಸ್ ಬಂದಿದೆ. ಈಗ ಎಳ್ನೀರು ಕುಟ್ಕೊಂಡು ಫಸ್ಟ್ ಚೇಂಜ್ ಮಾಡ್ಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ನಮ್ಮ ಪಾಪಗೂ ಬಟ್ಟೆ ಚೇಂಜ್ ಮಾಡಿ ಬಂದು ಎಳ್ನೀರು ಕುಡಿಯೋಣ ಬನ್ನಿ. ಏಯ್ ನನ್ಗೆ ಹೊಡೆದ್ರೆ ಹೊಡಿತೀನಿ ನಿಮಗೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಅಲ್ಲಿಂದ ನನ್ನ ಹಸ್ಬೆಂಡು ಎಳ್ನೀರು ಕೊಕ್ಕೆ ಇಲ್ಲ ಅಂದ್ಬಿಟ್ಟು ಎಣ್ಣೆ ಹಾಕೊಂಡು ಹತ್ತಿ ಕೇಳ್ತಾಯಿದ್ರು. ಅಷ್ಟರಲ್ಲಿ ನಾವು ಬಂದ್ವಿ. ಅವನಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಿದ್ದ. ನಮ್ಮೂರಿಗಷ್ಟು ಎಳ್ನೀರು ತೊಗೊಂಡು ಅದಕ್ಕೆ ಕೇಳ್ತಾಯಿದ್ರು. ನಾನು ಹಂಗೆ ಅಲ್ಲೇ ಕೂತ್ಕೊಂಡು ಸುತ್ತ ವೀಡಿಯೋ ಮಾಡ್ತಾ ಇದ್ದೆ. ಆ್ಯಂಡ್ ಇದೇ ಮನೆ ನೋಡಿ, ತುಂಬ ಚೆನ್ನಾಗಿದೆ ಮನೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ.
ಅವನಂತೂ ಓಡಾಡ್ತಾ ಇದ್ದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇಂಚು 2-3 ಎಳ್ನೀರು ತಗೊಂಡೋಗಿ ಮನೆಗೆ ಇಡ್ತಾಯಿದ್ಲು. ಇವನು ತಗೊಂಡೋಗು ನೀನು ಅಂದರೆ ನನ್ನ ಕೈಲಾಗಲ್ಲ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದ. ನಾನು ಹೋಗಿ ತಗೊಂಡೋಗು, ನೀನು ತಗೊಂಡೋದ್ರೆ ನೀನು ಆ ಎಳ್ನೀರು ಅಂತ ಹೇಳ್ತಿದ್ರು. ಹಂಗೆ ನನ್ನ ಹಸ್ಬೆಂಡು ಅದನ್ನೇ ಹೇಳ್ತಾಯಿದ್ರು. ಆ್ಯಂಡ್ ಹಂಗೆ ಮನೆಗೆ ಹೋದ್ವಿ. ಮನೇಲಿ ಗ್ಯಾಸ್ ಖಾಲಿಯಾಗಿತ್ತು ಅಂದ್ಬಿಟ್ಟು ಒಲೆಲೇ ಅಡುಗೆ ಮಾಡ್ತಾಯಿದ್ಲು ಅಂಜು. ಆ್ಯಂಡ್ ಹಂಗೆ ಚಿಟ್ ಚಾಟ್ ಮಾಡಿಕೊಂಡು ತುಂಬ ದಿನ ಆಗಿತ್ತಲ್ವ ಮಾತಾಡಿ, ಹಂಗೆ ಮಾತಾಡ್ಕೊಂಡು ಮನೆ ವಿಷಯ ಎಲ್ಲನೂ ಹೊರಟ್ವಿ. ನನ್ನ ಹಸ್ಬೆಂಡು ಇಂಚುಗೆ ಏನು ಕಲ್ತಿದ್ಯಾ ಹೇಳು ಅಂತ ತಾನೇ ಕಲಿಸ್ತಾಯಿದ್ರು. ಫುಲ್ ಮಾತಾಡ್ಕೊಂಡು ನಗ್ತಾ ಇದ್ಲವಳು. ನೀವು ರಾಂಗ್ ಹೇಳ್ತೀರಾ ಅನ್ಸ್ಕೊಂಡು ನಾವು ಹಂಗೆ ಟಯರ್ಡ್ ಆಗಿದ್ವಿ. ಬ್ಯಾಕ್ ಟು ಹೋಮ್ ಅಂತ ಮನೆಗೆ ಹೋಗ್ತಾ ಇದ್ವಿ. ಫುಲ್ ನೇಚರ್ ಸಕ್ಕದಾಗಿತ್ತು. ಸಬ್ಸ್ಕ್ರೈಬ್ ಮಾಡಿ.